ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನ ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ದೇವರ ಕೈಯಲ್ಲಿ ಈ ವಾಕ್ಯವನ್ನ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆಯಾದ ದೇವರೇ, ನಾವೆಲ್ಲ ಕೇಳುತ್ತೇವಪ್ಪ ಸ್ವಾಮಿ ದೇವರೇ. ಕರ್ತನೆ, ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದ್ರ ಪ್ರಕಾರನೇ ಜೀವಿಸಲಿಕ್ಕೂ ಈ ಭೂಮಿ ಮೇಲೆ ನಾವು ನಡಿಲಿಕ್ಕೂ ನಿನ್ನ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಕರ್ತನೆ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥದಲ್ಲಿ 25ನೇ ಅಧ್ಯಾಯ, ಅದರಲ್ಲಿ 12ನೇ ವಚನವನ್ನ ತೆಗೆದುಕೊಳ್ಳೋಣ. ಯಾವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನೋ ಅವನಿಗೆ ಉಚಿತ ಮಾರ್ಗವನ್ನು ಆತನು ಬೋಧಿಸುವನು. ಹಾಲೆಲೂಯಾ. ಇಲ್ಲಿ ಭಕ್ತನು ಕೇಳುವ ಹಾಗೆ ಭಕ್ತನಿಗೆ ದೇವರು ಹೇಳ್ತಾ ಇದ್ದಾರೆ, ಯಾವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನು. ದೇವರು ಹೇಳ್ತಾರೆ, ನನ್ನಲ್ಲಿ ಯಾರಾದ್ರೂ ಭಯ ಭಕ್ತಿ ಉಳ್ಳವರು ಇದ್ದೀರೋ, ಹಾಲೆಲೂಯಾ, ಅಂಥವರಿಗೆ ಏನಂತೆ, ಉಚಿತವಾದ ಮಾರ್ಗವನ್ನು ಬೋಧಿಸುತ್ತೇನೆ. ಈ ಭೂಮಿ ಮೇಲೆ ಎಷ್ಟು ಜನ ನಾವು ಉಚಿತವಾಗಿ ದೇವರ ಹತ್ರ ನಾವು ವರಗಳನ್ನ, ವಾಕ್ಯದ ದರ್ಶನವನ್ನ ಕೇಳುವಂಥವರಾಗಿದ್ದೇವೆ. ಹಾಲೆಲೂಯಾ. ಇದು ಬಹಳ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ ಹಲವಾರು ಇಲ್ಲಿ ಭೂಮಿ ಮೇಲೆ ಇದೆ. ಅದರಲ್ಲಿ ದೇವರು ನಮಗೆ ಉಚಿತವಾದ ಮಾರ್ಗ, ಯಾವ ಮಾರ್ಗವಾಗಿದೆ? ದೇವರ ರಾಜ್ಯದ ರಹಸ್ಯವಾದ ಗುಟ್ಟಿನ ಮಾರ್ಗ, ಪರಲೋಕ ಹೇಗೆ ಹೋಗಬೇಕು ಎಂಬುದಾಗಿ ಆ ಮಾರ್ಗವನ್ನ ದೇವರು ನಮಗೆ ತೋರಿಸಿಕೊಡಲಿಕ್ಕೆ ಉಚಿತ, ಫ್ರೀ. ಎಷ್ಟು ಜನ ನಮ್ಗೆ ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಜನ ನೀವು ಸಂತೋಷ ಪಡ್ಬೋದು ನನಗೆ ಗೊತ್ತಿಲ್ಲ. ಪ್ರಿಯನಾದ ದೇವರ ಮಗುವೆ, ಉಚಿತವಾದ ಮಾರ್ಗ, ಉಚಿತವಾದ ಆಲೋಚನೆ, ಇವೆಲ್ಲವನ್ನು ನೀವು ಈ ಭೂಮಿಯಿಂದ ಹೊರಗೆ ಬರಬೇಕು ಅಂದರೆ, ದೇವರ ವಾಕ್ಯದ ಕಡೆ ಭೂಮಿಯಿಂದ ಹೊರಗೆ ಬರ್ಬೇಕು ಅಂದ್ರೆ ಬೇರೇನು ತಿಳ್ಕೊಬೇಡಿ ಪ್ರಿಯನಾದ ದೇವರ ಮಕ್ಕಳೇ. ಭೂಮಿ ಅಂತಂದ್ರೆ ವಾಕ್ಯಕ್ಕೂ ಇಲ್ಲಿರೋ ಭೂಮಿಗೂ ಬಹಳ ವ್ಯತ್ಯಾಸ ಇದೆ. ನಾವು ಈ ಭೂಮಿ ಮೇಲೆ ಬದುಕಿದ್ದೇವೆ, ಆದರೆ ದೇವರ ವಾಕ್ಯದ ಕಡೆ ಗಮನ ಇಟ್ಟು ನಡೀತಾ ಇದ್ದೇವೆ ಅಂತ ಅರ್ಥ. ಭೂಮಿ ಬಿಟ್ಟು ಹೊರಗೆ ಬನ್ರಿ ಅಂದ್ರೆ ಬೇರೇನು ಯೋಚನೆ ಮಾಡೋದು ಬೇಡ. ಹಾಗಾಗಿ ಉಚಿತ ಮಾರ್ಗವನ್ನು ಬೋಧಿಸುವೆನು, ಅವನು ಸುಖದಿಂದಲೇ ಇರುವನು. ಸುಖ ಯಾರಿಗೆ ಸುಖ? ದೇವರ ವಾಕ್ಯವನ್ನು ಕೇಳಿ ಧ್ಯಾನ ಮಾಡಿ ದೇವರೇ ಅಂತ ಹೇಳಿ ಪ್ರಾರ್ಥನೆ ಮುಖಾಂತರ ಒಂದು ಮಾತುಗಳನ್ನು, ವಿರೋಧವಾದ ನಡತೆ ಮಾತುಗಳು ಯಾವುದು ಇರದಂತೆ ಈ ದಶಾಜ್ಞೆಗಳನ್ನ ದೇವರು ಕೊಟ್ಟಿದ್ದಾರೆ. ಆ ದಶಾಜ್ಞೆಗಳೆಲ್ಲ ಯಾವುದನ್ನ ಮಾಡಬೇಕು ಮಾಡಬಾರ್ದು ಅಂತ ಪ್ರತಿಯೊಂದು ಇದೆ. ಈ ರೀತಿಯಾಗಿ ನಾವು ತಿಳಿದುಕೊಂಡು ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸಿರಿ. ಹಲ್ಲೆಲೂಯಾ. ಹಾಗಾಗಿ ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಹಲ್ಲೆಲೂಯಾ. ನೋಡಿ, ಈ ಮೇಲೆ ವಾಕ್ಯದಿಂದ 12ನೇ ವಾಕ್ಯದಿಂದ ಹೇಳ್ತದೆ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಿಗೆ ಇವೆಲ್ಲ ದೇವರು ನಡ್ಸ್ಕೊಂತ ಬರ್ತಾರೆ. ನಮ್ಮ ಕೆಲಸ ಏನಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ? ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ವಾರದಲ್ಲಿ ಒಂದು ಸಲ ಭಯ ಭಕ್ತಿ ಉಳ್ಳವರಾಗಿ ಅಲ್ಲ, ಪ್ರತಿ ದಿವಸ, ಪ್ರತಿ ಗಂಟೆ, ಪ್ರತಿ ನಿಮಿಷ ಆತನ ಮಾರ್ಗದಲ್ಲಿ ನಡೆಯಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕು. ಇವತ್ತು ಎಷ್ಟೋ ಜನ ನಡೀತಾ ಇರ್ಬೋದು, ನಡೆಯದೇ ಇರುವಂತವರು ಇರಬಹುದು ಪ್ರಿಯನಾದ ಸಹೋದರ ಸಹೋದರಿಯರೇ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ಅಂದ್ರೆ ಇದ್ರ ಪ್ರಕಾರ ನಡಿ. ಇಲ್ಲಿ ಜ್ಞಾನ ಮಾಡು, ಧ್ಯಾನ ಮಾಡು ಅಂದ್ರೆ ಓದು, ಪ್ರಾರ್ಥನೆ ಮಾಡು, ಇದ್ರ ಪ್ರಕಾರ ನಡಿ. ಎಲ್ಲರೂ ದೇವರು ಆಪ್ಷನ್ ಕೊಟ್ಟಿಲ್ವಾ? ಏಕ್ದಮ್ ತೀರ್ಪು ದೇವ್ರು ಮಾಡ್ಲಿಲ್ಲ. ಇಲ್ಲಿ ಪ್ರಿಯನಾದ ಸಹೋದರ ಸಹೋದರಿಯರೇ, ಇಲ್ಲಿ ಕಲಿಸಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಎಷ್ಟೋ ವರ್ಷಗಳ ನಂತರ, ಎಷ್ಟೋ ಬಹಳ ಪ್ರಾಯ ಮೀರಿದ ಮೇಲೂ ಕೆಲವರು ದೇವರ ವಾಕ್ಯಗಳನ್ನು ಓದ್ತಾ ಇದ್ದಾರೆ. ಅವ್ರಿಗೆಲ್ಲ ಆಪ್ಷನ್ ಇಲ್ವಾ? ಅಂದರೆ ಚಿಕ್ಕದಿಂದನೇ ನಾವು ಓದಿ ಬಂದಿದ್ದೀವಾ?
ನಾವ್ಯಾರು ಓದ್ದವರಲ್ಲ, ಗ್ರಂಥವೇ ನಮಗೆ ಗೊತ್ತಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ನಾನು ಆಕ್ಚುಲಿ ಕ್ರಿಶ್ಚಿಯನ್ ಕುಟುಂಬದಿಂದ ಹುಟ್ಟಿದವ. ನಾನು ಯೇಸು ಸ್ವಾಮಿ ಯಾರು ಅಂತ ಗೊತ್ತು, ಆದರೆ ಇದು ವಾಕ್ಯ ನನಗೆ ಗೊತ್ತಿಲ್ಲ. ಭಾನುವಾರ ಚರ್ಚಿಗೆ ಹೋಗ್ತಾ ಇದ್ದೆ, ವರ್ಷಕ್ಕೆ ಎಲ್ಲ ಹಬ್ಬಗಳನ್ನ, ಕ್ರಿಸ್ಮಸ್ ಎಲ್ಲ ಮಾಡ್ತಾ ಇದ್ದೆ. ಎಲ್ಲ ಲೋಕಾಲ ಮಾಡ್ತಿದ್ಯಲ್ಲ, ಆ ರೀತಿಯಾಗಿ ನಾನು ಮಾಡ್ತಾ ಇದ್ದೆ. ಇಲ್ಲಿ ಒಳಗೆ ಬಂದ ಮೇಲೆ ಗೊತ್ತಾಯ್ತು, ಹಬ್ಬ ಅಲ್ಲ ಆಚರಣೆ ನಿನಗೆ ಮುಖ್ಯವಾಗಿದ್ದು, ಪ್ರತಿ ದಿವಸ ನಿನ್ನ ಸಂಗಡ ನಾನು ಇರ್ತೇನಲ್ಲ, ಅದೇ ನಿನಗೆ ಹಬ್ಬ ಅಂತಾರೆ ಯೇಸು ಸ್ವಾಮಿ. ಹಾಲೆಲೂಯ. ಅದಕ್ಕಿಂತ ಇನ್ನಂತ ಭಾಗ್ಯ ಬೇಕು. ಅದಕ್ಕೆ ಇದನ್ನ ಧ್ಯಾನ ಮಾಡ್ರಿ ಅಂತ ಹೇಳೋದು, ಬೇರೇನು ಕಲ್ಲ. ಈ ಧ್ಯಾನ ಮಾಡ್ತಾ 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 ನಾವೇನ್ ಮಾಡ್ತೀವಿ, ಅಯ್ಯೋ ದೇವ್ರೆ, ನಾನು ವರ್ಷಕ್ಕೊಮ್ಮೆ ನಿನಗೆ ಆರಾಧನೆ ಮಾಡ್ತಾ ಇದ್ದೆ, ವರ್ಷಕ್ಕೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ವಾರಕ್ಕೊಂದು ಟೈಮ್ 1 ಗಂಟೆ ಚರ್ಚಿಗೆ ಹೋಗಿ ಬರ್ತಾ ಇದ್ದೆ, ಮತ್ತೆ ಸೋಮವಾರ ದೇವರಿಗೂ ನಮಗೂ ಸಂಬಂಧ ಇಲ್ಲ. ಆ ರೀತಿಯಾಗಿ ನನ್ನ ಜೀವನ ಕಟ್ಟಿಕೊಂಡವನು. ಹಾಲೆಲೂಯ. ಆಮೇಲೆ ದೇವರು ನನಗೆ ವಾಕ್ಯದ ಮುಖಾಂತರ ತಿಳಿಸಿದ್ರು, ಭಾನುವಾರ ಮಾತ್ರ ಅಲ್ಲ ಕಣಪ್ಪ, ನಾನು ನಿನ್ನ ದೇವರು. ಪ್ರತಿ ದಿವಸ ಸೋಮವಾರದಿಂದ ಹಿಡಿದು ಶನಿವಾರ ತನಕ ನಿನ್ನ ದೇವರು ನಾನೇ. ನೀನು ಎಲ್ಲೆಲ್ಲಿ ಓಡಾಡ್ತಿರ್ತೀಯೋ ಅದೆಲ್ಲ ನನ್ನ ದೂತರನ್ನ ನಿನ್ನ ಕಾವಲಾಗಿಟ್ಟಿದ್ದೀನಿ. ನಿನಗೆ ನೆನಪಿಲ್ಲವೋ, ನಿನಗೆ ಅರ್ಥ ಆಗ್ತಾ ಇಲ್ವೋ ಅಂದ್ರು ನನಗೆ. ಅವಾಗ ನನಗೆ ಹಳೇದನ್ನ ನನಗೆ ಅದ್ರ ಅರ್ಥ ಬ್ಯಾಕ್ ಫ್ಲಾಶ್, ಹಿಂದಿಂದು. ಅವಾಗ ನೆನಪಾಯ್ತು, ಅಯ್ಯೋ ದೇವ್ರೆ, ನಾನು ಎಲ್ಲಿದ್ದವನು ಸ್ವಾಮಿ, ಇವೆಲ್ಲ ನನಗೆ ತಿಳಿಸ್ಕೊಟ್ಟಿದ್ದೆ ದೇವ್ರೆ. ನಿಜವಾಗ್ಲೂ ಸ್ವಾಮಿ ನಾನು ಭಾಗ್ಯವಂತನ ದೇವ್ರೆ. ಅಕಸ್ಮಾತು ಆ ದಿನಗಳಲ್ಲಿ ನಾನು ಲೋಕ ಬಿಟ್ಟೋಗ್ಬಿಟ್ಟಿದ್ರೆ ನನ್ನ ಕತೆ ಏನಾದೀತು ಸ್ವಾಮಿ, ಈಗ ಯೋಚನೆ ಮಾಡ್ತೀನಿ. ಅದಕ್ಕೆ ದೇವರು ಹೇಳ್ತಾರೆ, ಎಲ್ಲಾ ಸಮಯದಲ್ಲೂ ನಿಮಗೆ ನಾನು ದೇವರಾಗಿದ್ದೇನೆ, ನೀವು ನನ್ನ ಪ್ರಜೆಗಳಾಗಿದ್ದೀರಿ, ನೀವು ನನ್ನ ಅಂಗಾಂಗಗಳು, ಒಂದು ಸ್ಪೇರ್ ಆಗಿದ್ದೀರಿ ಅಂತಾರೆ ದೇವರು. ಹಾಲೆಲೂಯ. ಒಂದು ದೊಡ್ಡ ವೆಹಿಕಲ್, ಒಂದು ದೊಡ್ಡ ವೆಹಿಕಲ್, ಒಂದು ಗಾಡಿ, ಆ ಗಾಡಿಗೆ ಒಂದು ಸಣ್ಣ ಸ್ಪೇರ್ಗಳು ನಾವು. ಈ ಪ್ರಪಂಚದಲ್ಲಿರುವ ಪ್ರತಿ ಒಬ್ಬರುವೆ ಆ ಗಾಡಿಗೆ ಒಂದು ಸ್ಪೇರ್ ಆಗಿದ್ದೇವೆ. ಹಾಲೆಲೂಯ. ಆ ಗಾಡಿನೇ ಪರಲೋಕದ ದೇವರಾಗಿದ್ದಾರೆ. ಹಾಲೆಲೂಯ. ಅದಕ್ಕಾಗಿ ಆ ಸ್ಪೇರ್ಗಳನ್ನ ಕಳೆದುಕೊಳ್ಳಕ್ಕೆ ದೇವರು ಇಷ್ಟಪಡಲ್ಲ. ಕೆಟ್ಟು ಹೋದ್ರು ಸತ ಅದನ್ನ ಮತ್ತೆ ರೆಡಿ ಮಾಡಿ ದೇವರು ತನ್ನ ಒಳಗೆ ಸೇರಿಸ್ಕೊಳ್ಳುತ್ತಾರೆ. ಅದಕ್ಕೆ ಇಲ್ಲಿ ನಮ್ಮ ಜೀವಮಾನದಲ್ಲೆಲ್ಲ ದೇವರ ಕೃಪೆ ನಮ್ಮ ಹಿಂದೆ ಇರ್ತದೆ. ಅದಕ್ಕೆ ಆ ಕೃಪೆಯಿಂದ ಹೊರಗೆ ಹೋಗಬೇಡ್ರಿ ಪ್ರಿಯನಾದ ಸಹೋದರ ಸಹೋದರಿಯರೇ. ಆ ದೇವರು ನಮಗೆ ಒಂದು ಕೃಪೆ, ಒಂದು ನೆರಳನ್ನ ಇಟ್ಟಿದ್ದಾರೆ, ಒಂದು ಹಸ್ತ ಇಟ್ಟಿದಾರಲ್ಲ, ಆ ಹಸ್ತದಿಂದ ಹೊರಗೆ ಹೋಗ್ಬೇಡ್ರಿ. ಪ್ರತಿ ದಿವಸವಲ್ಲ ನಿಮ್ಮನ್ನ ನಾನು ಕೈ ಬಿಸಿ ಕರೀತಾ ಇದ್ದೇನೆ, ದಿನವೆಲ್ಲ ನಿಮಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ನನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದ ಆ ಜನಾಂಗಗಳೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ತಪ್ಪಿ ಹೋಗಬೇಡ್ರಿ, ಆಡುಗಳು ಆಗ್ಬೇಡ್ರಿ, ಕುರಿಗಳಂತೆ ನನ್ನನ್ನ ಹಿಂಬಾಲಿಸಿರಿ, ನಾನು ಹೋಗೋ ಮಾರ್ಗದಲ್ಲಿ ಬನ್ನಿರಿ. ಎಲ್ಲಿ ಹೋಗೋದು ಕುರುಬ? ಪರಲೋಕ ರಾಜ್ಯ ಹೋಗ್ತಾರೆ. ಆ ಪರಲೋಕ ರಾಜ್ಯಕ್ಕೆ ನಾವು ಹಿಂದೆ ಹೋಗಬೇಕು. ಒಂದು ಟ್ರೈನ್ ಇಂಜಿನ್ ಹೇಗೆ ಹೋಗ್ತದೋ ಮುಂದೆ, ಅದೇ ರೀತಿಯಾಗಿ ನಾವು ಅದ್ರ ಹಿಂದೆ ಹೋಗುವಂತ ಬೋಗಿಗಳಾಗಿದ್ದೇವೆ. ಒಂದಕ್ಕೊಂದು ಲಿಂಕ್, ಒಂದು ಜಾಯಿಂಟ್. ನಾವು ಯೇಸು ಸ್ವಾಮಿನ ಉಡುಪಿನ ಗೊಂಡೆಯನ್ನು ಹಿಡಿದುಕೊಂಡು ನಾವು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯ. ಎಂತ ಸಂತೋಷವಾದ ನಮಗೆ ಆ ದಿನಗಳು ಬರ್ಬೋದು. ನೀವು ಯೋಚನೆ ಮಾಡಿ, ಎಂದೂ ಕಾಣದಂತ ಒಂದು ಲೋಕ, ಅಂತ ಲೋಕಕ್ಕೆ ನಾವು ನಮ್ಮ ಆಯುಷ್ಕಾಲ ಮುಗಿದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರು. ಅದಕ್ಕಾಗಿ ನಾವು ಸ್ತೋತ್ರ ಮಾಡಿಕೊಳ್ಬೇಕು. ಇನ್ನು ಅನೇಕ ವಾಕ್ಯಕ್ಕೆ ಹೋಗ್ಲಿಲ್ಲ, 2 ವಾಕ್ಯದಲ್ಲೇ ದೇವರು ನನ್ನನ್ನು ಪವಿತ್ರಾತ್ಮರ ಮುಖಾಂತರ ನನ್ನನ್ನು ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ದೇವರ ಚಿತ್ತವಾದರೆ ಆ ವಾಕ್ಯವನ್ನು ನಾಳೆ ಕಂಟಿನ್ಯೂ ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ.
ಯೇಸು ಸ್ವಾಮಿನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಅವರು ಹೇಳಿದ ಪ್ರಕಾರವೇ, ಅವರು ತೋರಿಸಿದ ಮಾರ್ಗದಲ್ಲೇ ನಡೆಯಿರಿ ಪ್ರಿಯನಾದ ಸಹೋದರ ಸಹೋದರಿ. ನಿಮ್ಮನ್ನ ಯಾವ ದುರಾತ್ಮನು ಟಚ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ನಿಮಗೆ ಪ್ರಾಡಕ್ಟ್ ಅಂದ್ರೆ ಪ್ರೊಡಕ್ಷನ್ ಮಾಡಿರ್ತಾರೆ. ನಿಮಗೆ ಒಂದು ಒಂದು ಸೈನ್ಯವನ್ನ ಮಾಡಿರ್ತಾರೆ. ಅಂದ್ರೆ ಅರ್ಥ ದೇವದೂತರ ಕಾವಲಾಗಿಟ್ಟಿರ್ತಾರೆ ಅಂತ ಅರ್ಥ. ಕೆಲವೊಮ್ಮೆ ನನ್ನ ನಾಲಿಗೆ ಸ್ವಲ್ಪ ದಪ್ಪ ನಾಲಿಗೆ ಸ್ವಲ್ಪ ತೊದಲಾಗ್ಬೋದು, ದಯಮಾಡಿ ಕ್ಷಮಿಸ್ರಿ. ಕೆಲವೊಮ್ಮೆ ಸರಿಗೆ ಬರ್ತದೆ, ಕೆಲವೊಮ್ಮೆ ಸ್ವಲ್ಪ ಇದಾಗ್ತದೆ. ದೇವರು ತನ್ನ ದೂತರನ್ನ ನಮಗಾಗಿ ನೇಮಿಸಿರ್ತಾರೆ. ಯಾಕೆ? ನಾವು ಅವರ ಮಾರ್ಗದಲ್ಲಿ ನಡೀತಾ ಇದ್ದೀವಲ್ಲ, ಆ ಮಾರ್ಗದಲ್ಲಿ ನಡೆಯುವಾಗ ಕೇಡು ಸಂಭವಿಸುವುದಿಲ್ಲ, ನಿನ್ನ ಗುಡಾರ ಹತ್ತಿರ ಬರುವುದಿಲ್ಲ. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ದೇವ್ರ ಮಕ್ಕಳು ತಿಳಿದಿರಬೇಕು. ಆಗ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಲಿಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅವರೆಲ್ಲರೂ ಕರ್ತನೆ ಆಶೀರ್ವದಿಸು, ಬಲಪಡಿಸು ದೇವರೇ. ನಿಮ್ಮನ್ನ ಹಿಂಬಾಲಿಸುವಂತೆ ದೇವರೇ ಅವರಿಗೆ ನಡೆಸು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇಲೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.